ಮೋದಿ ಹಾಸ್ಪಿಟಲ್ ಹತ್ರ ನಮ್ಮ ಮನೆ ಇದ್ದು, ಆ ಮೋದಿ ಹಾಸ್ಪಿಟಲ್ ಮನೆಯಿಂದ ಪಕ್ಕದ ಕ್ರಾಸ್ ಅಲ್ಲಿ ಶೂಟ್ ನಡೀತಾ ಇದೆ. ಸರಿ ಬ್ರೇಕ್ ಮುಗಿಸ್ಕೊಂಡ್ ಬಂದ್ವಿ, ನಾನು ಬಂದ್ಬಿಟ್ಟು ಒಂದ್ ನಿಮಿಷ ಫೋನ್ ಮಾಡಿದೆ, ಬಂದಿದ್ದೀನಿ ಲೊಕೇಶನ್ಗೆ ಅಂತ. ಯಶ್ ಹಿಂಗೆ ನೋಡ್ತಾ ಇದ್ದ, ಏನಮ್ಮ ನೀನು ಪಕ್ಕದೊಳಗೆ ಬಂದು ಫೋನ್ ಮಾಡ್ತಿದ್ಯಲ್ಲ, ಮದುವೆ ಆಗಿದೆ ನಿನ್ಗೆ? ಇಲ್ಲ, ಆಗ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಮದ್ವೆ ಆಗಿ ಒಂದ್ ತಿಂಗಳಾದ್ಮೇಲೆ ಯಾವ್ದಕ್ಕೋ ಫೋನ್ ಮಾಡ್ದೆ, ಹೆಂಗಿದ್ಯಮ್ಮ ಅಂತ. ನೀನ್ ಹೇಳಿದ ಅರ್ಥ ಆಯ್ತು ವೆಟ್ರನ್, ಯಶ್ ಅವ್ರನ್ನ ಬಿಟ್ಟಿದ್ದು ವೆಟ್ರನ್ ಅಂತ ಕರೀತಾರೆ. ವೆಟ್ರನ್ ನಿಮ್ ಮಾತು ನಿಜ, ಕರೆಕ್ಟ್, ನೀವು ಮಾಡಿದ್ ಕರೆಕ್ಟ್. ಆಮೇಲೆ ಹೇಳ್ದೆ, ಇಲ್ಲ ಅದ್ರೊಂದು ಖುಷಿ ಇದೆ ಇದ್ರದ್ದು. ಯಾಕೆ ಅಂದ್ರೆ ನಾವು ಬರೀ ನಮ್ ಬಗ್ಗೆ ಯೋಚನೆ ಮಾಡ್ತೀವಿ. ಏನಂದ್ರೆ ಹೋಗಿ ಜಾಗದಲ್ಲೆಲ್ಲ ಫೋನ್ ಮಾಡ್ಬೇಕಾ, ಗೊತ್ತಿಲ್ವಾ ಕೆಲ್ಸಕ್ಕೆ ಹೋಗ್ತೀವಿ. ಮನೇಲಿ ಅದೊಂದು ಜೀವ ಕಾಯ್ತೀವಿ. ರೀಚ್ ಆದ್ರ, ಸೇಫ್ ಆಗಿ ರೀಚ್ ಆದ್ರ, ಎಲ್ಲಿದ್ದಾರೆ, ತಿಂದ್ರ, ಊಟ ಮಾಡಿದ್ರ, ಒಂದ್ಸಲ ಆ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಾನು ಅದನ್ನೇ ಮಾಡಿದ್ದು. ನಾನೇನೋ ವಿಶೇಷವಾಗಿ ಆತರ ಅಲ್ಲ ನಾನು. ಸೊ ಐ ಸ್ಟಾರ್ಟೆಡ್ ಥಿಂಕಿಂಗ್ ಫ್ರಮ್ ಹರ್ ಪಾಯಿಂಟ್ ಆಫ್ ವ್ಯೂ. ಅಲ್ಲೊಂದು ಜೀವ ಇದೆ, ಅದು ಕಾಯ್ತಿದೆ.